ಎಲ್ಲ ಹೊಸದಾಗಿ ಈ ಸಲ ಬಂದಿರೋದು, ಹೊಸದಾಗಿ ಮಾಡಿರೋದು ಕುಚ್ಚುಗಳೆಲ್ಲ ಕೊಟ್ಟಿರ್ತೀವಿ. ಮತ್ತೆ ಲೈಟ್ಸ್ ಇರುತ್ತೆ ನೋಡಿ, ಈ ತರ ಲೈಟ್ಸ್ ಬರುತ್ತೆ. ಆಮೇಲೆ ಇದ್ರಲ್ಲಿ ಎಲ್ಲಾ ಕಲರ್ಸ್ ಇರುತ್ತೆ. ಇದ್ರಲ್ಲಿ ಸಿಂಗಲ್ ಇದು ಅಷ್ಟೇ ಈ ವರ್ಷ ಮಾಡಿರೋ ಚೆಕ್ಸ್. ಸೊ ಇಲ್ಲಿ ನೀವು ಕಲರ್ಸ್ ನೋಡಬಹುದು, ರೆಡ್, ಗ್ರೀನ್, ಬೇರೆ ಬೇರೆ ಕಲರ್ಸ್, ಪಿಂಕ್ ಎಲ್ಲ ಬಂದಿದೆ ನೋಡಿ ಕಲರ್ಸ್ ಗಳು. ಕಲರ್ಸ್ ಇರುತ್ತೆ. ಮತ್ತೆ ಅಲ್ಲಿ ಹಿಂದೆಗಡೆ ಹಾಕಿರ್ತೀವಿ ನೋಡಿ, ಬರೀ ವಿತ್ ಲೈಟ್ ಇದೆಲ್ಲ ಒಂಥರ ಕುಚ್ಚು ಡ್ರಾಪ್ಸ್ ಟೈಪ್ ಅಲ್ಲಿ ಇರುತ್ತೆ. ಸೊ ಆ ರೀತಿ ಎಲ್ಲಾ ಕಲರ್ಸ್ ಇರುತ್ತೆ. ಸಿಂಗಲ್ ಅಲ್ಲೂ ಸಿಗುತ್ತೆ, ಡಬಲ್ ಅಲ್ಲೂ ಸಿಗುತ್ತೆ. ನೋಡಿದ್ರಲ್ಲ, ಸೊ ಅದೇ ರೀತಿ ಡಬಲ್ ಸೈಡ್ ಇರೋದು ಡೆಕೋರೇಷನ್ ಇರೋ ಫೋಮ್ ಪಿಲ್ಲರ್ಸ್. ಇದು ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಮಲ್ಟಿಪರ್ಪಸ್, ನಾವ್ ಎಲ್ ಬೇಕಾದ್ರೆ ಆ ರೀತಿ ಹ್ಯಾಂಗ್ ಮಾಡ್ಕೊಳ್ಳೋ ಎಂಬ್ರಾಯ್ಡ್ರಿ ಪೀಕಾಕ್ಸ್. ಸೊ ಈ ತರ ಜೋಡಿ ಫೇಸಿಂಗ್ ಅಲ್ಲಿ ಇರುತ್ತೆ. ಸೊ ಇದು ಸ್ಮಾಲ್ ಸೈಜ್ ಪಿಲ್ಲರ್ಸ್. ಇದು ಸಿಂಗಲ್ ಹ್ಯಾಂಗಿಂಗ್ಸ್. ನಮ್ಗೆ ಎಲ್ ಬೇಕಾದ್ರೆ ಅಲ್ಲಿ ಸ್ಕ್ರೀನ್ ಗೆ ಹ್ಯಾಂಗ್ ಮಾಡ್ಕೋಬಹುದು. ಫ್ಲೋಟಿಂಗ್ ಫ್ಲವರ್ಸ್, ಇದು ಸಿಂಗಲ್ ದೇವ್ರ ಫೋಟೋ ಮೇಲೆ ಇಡುವಂತ ಫ್ಲವರ್ಸ್. ಮತ್ತೆ ಇದು ಫ್ಲೋಟಿಂಗ್ ತಾವ್ರೆ ಹೂವ. ನೋಡಿ ಈ ವರ್ಷ ಒಳ್ಳೆ ಕ್ವಾಲಿಟಿ, ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತದಲ್ಲ. ಬಟ್ ನೋಡಿ ಇದು ವೇರಿಯೇಷನ್ ಇರುತ್ತೆ, ಒಳ್ಳೆ ಕ್ವಾಲಿಟಿ. ಮತ್ತೆ ಎಷ್ಟು ವರ್ಷ ವಾಶ್ ಮಾಡಿದ್ರು ಏನಾಗಲ್ಲ, ಎಷ್ಟು ದಿಂಡಾಗಿ ಬರುತ್ತೆ. ವಾಶ್ ಮಾಡಿದ್ರು ಕೂಡ ಹೀಗೆ ಇರುತ್ತೆ, ಆರಾಮಾಗಿ ಹಾಕ್ಬೋದು. ಆ ರೀತಿ ಇರುತ್ತೆ ಇದು. ಒಬ್ಬಟ್ಟಿನ ಪೇಪರ್, ಮತ್ತೆ ಚಿಕ್ಕ ಚಿಕ್ಕ ದೀಪಗಳು, ಕಿರೀಟಗಳು, ಮುತ್ತಿನ ಕಿರೀಟ. ಇದು ಎಲ್ಲಾ ಸೈಜ್ ಅಲ್ಲೂ ಸಿಗುತ್ತೆ. ಮತ್ತೆ ರಂಗೋಲಿ, ಇದರಲ್ಲಿ ಎಲ್ಇಡಿನೂ ಸಿಗುತ್ತೆ, ವಿತೌಟ್ ಎಲ್ಇಡಿನೂ ಸಿಗುತ್ತೆ. ಇದು ಕಳ್ಸಕ್ಕೆ ಅಂದ್ರೆ ನಿಮ್ಮ ಫೇಸ್ ಗಳಿಗೆಲ್ಲ ಹಿಂದೆ ಹಾಕುವಂತದ್ದು. ನಾವು ವರಮಹಾಲಕ್ಷ್ಮಿ ಇಟ್ಟಾಗ ಲಕ್ಷ್ಮಿ ಫೇಸ್ ಹಾಕ್ಬೋದು, ತೆಂಗಿನಕಾಯಿಗೆ ಹಾಕ್ಬೋದು, ಯಾವುದೇ ರೀತಿಗೆ ಪ್ರಭಾವಳಿ. ಸೊ ಇದು ಎಲ್ಇಡಿ ವಿತ್ ಇರುತ್ತೆ. ಇದು ಎಲ್ಇಡಿ ಇರುತ್ತೆ, ಇದ್ರಲ್ಲಿ ಎಲ್ಇಡಿನೂ ಆನ್ ಮಾಡಬಹುದು. ಆ ರೀತಿ ಇರುತ್ತೆ. ಮತ್ತೆ ಸ್ಟಿಕ್ಕರ್ಸ್, ಎಲ್ಲಾ ತರ ಸ್ಟಿಕ್ಕರ್ಸ್ ಇರುತ್ತೆ. ಲಕ್ಷ್ಮಿ ಇರುತ್ತೆ, ಗಣೇಶ ಇರುತ್ತೆ. ಸೊ ಇದರಲ್ಲಿ ಗೌರಮ್ಮ ಇರುತ್ತೆ, ಸರಸ್ವತಿ ಇರುತ್ತೆ. ಸೊ ಈ ರೀತಿ 4 ಸ್ಟಿಕ್ಕರ್ಸ್ ಇರುತ್ತೆ. ಮತ್ತೆ ರಂಗೋಲಿ ಇದೆಲ್ಲ ತುಂಬಾ ಕಮ್ಮಿ ರೇಂಜ್ ಅಲ್ಲೇ ಇರುತ್ತೆ. MDF ವುಡನ್ ರಂಗೋಲಿ ತರ ಇರುತ್ತೆ. ಸೊ ಈ ತರ ಇದ್ರಲ್ಲಿ ಕಲರ್ಸ್ ಎಲ್ಲ ಇರುತ್ತೆ, ಡಿಸೈನ್ಸ್, ಕಲರ್ಸ್, ಈ ತರ ರಂಗೋಲಿಸ್ ಎಲ್ಲ ಇರುತ್ತೆ. ಮತ್ತೆ ಫೋಮ್ ರಂಗೋಲಿ ಇರುತ್ತೆ. ಇವೆಲ್ಲ ನಾವು ತುಂಬಾನೇ ಐಟಮ್ಸ್ ಬಂದಿದೆ ಈ ಸಲ. ಈ ಸಲ ತುಂಬಾ ಜಾಸ್ತಿ ಇರುತ್ತೆ. ಶಂಕು ಚಕ್ರಗಳಿರುತ್ತೆ, ಫೋಮ್ದು ಶಂಕು ಚಕ್ರ ಇರುತ್ತೆ. ನಾವಲ್ಲಿ ಡಿಸ್ಪ್ಲೇನು ಕೊಟ್ಟಿರ್ತೀನಿ, ಅಲ್ಲಿ ಮೇಲೆ ಡಿಸ್ಪ್ಲೇನು ಕೊಟ್ಟಿರ್ತೀನಿ. ತೆಂಗಿನಕಾಯಿಗೆ ಹಾಕೋ ತಿಲಕಗಳಿರುತ್ತೆ. ನೀವ್ ಅಲ್ಲಿ ಆರ್ಚ್ ಅಲ್ಲಿ ತೋರ್ಸಿದ್ರಲ್ಲ, ಅದು ಅದೇ ತರದ್ದಲ್ಲ? ಅಲ್ಲಿ ಬೇಕಾದ್ರೆ ಹಾಗೆ ಇಟ್ಕೋಬಹುದು, ಹೂವನೇ ಅದು ಮೇಲ್ ಹಾಕೋದು. ಅದು ಹಾಗೂ ಬೇಕಾದ್ರೆ ಫಿಕ್ಸ್ ಮಾಡ್ಕೋಬಹುದು. ನೋಡಿ ಈ ತರ ತೆಂಗಿನಕಾಯಿ ತಿಲಕಗಳಿರುತ್ತೆ. ಕಳ್ಸದ್ ಕಟ್ಟೋ ಕಡ್ಡಿ ಇರುತ್ತೆ. ಕಳ್ಸದ್ ಕಡ್ಡಿ ನೋಡಿರ್ತೀರಾ ನೀವು, ಮಾರ್ಕೆಟ್ ಅಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ನೋಡಿ ತೆಂಗಿನಕಾಯಿ ಹಿಂಗ್ ಹಾಕ್ಬಿಟ್ಟು ಕಳ್ಸದ್ ಕಡ್ಡಿಗಳು. ಮತ್ತೆ ದುರ್ಗಾ ಫೇಸಸ್, ಚಿಕ್ಕದು ದೊಡ್ಡದು ಎರಡು ಸಿಗುತ್ತೆ ದುರ್ಗಾ ಫೇಸ್ ಅಲ್ಲಿ. ಇದು ಲಕ್ಷ್ಮೀ ನಾರಾಯಣ ಇರುತ್ತೆ, ದೀಪಗಳಿಗೆ ಕಟ್ಟೋದು. ಸೊ ಆ ರೀತಿ ದೀಪ ಕಟ್ಬೋದು. ಮತ್ತೆ ಡಾಬು, ಮತ್ತೆ ಫೋಮ್ ಬಾರ್ಡರ್ಸ್ ಇರುತ್ತೆ. ನೆಲ ಇರುತ್ತೆ ಸುಮಾರಾಗಿ, ದೇವ್ರ ಮನೆಯಲ್ಲೆಲ್ಲ ಮಾರ್ಬಲ್ಸ್ ಇರುತ್ತೆ. ಸೊ ಅಂತದಕ್ಕೋಸ್ಕರ ಕಲರ್ಸ್ ಅಲ್ಲಿ ಮಾಡಿದೀವಿ ಈ ಸಲ, ಕಾಣಿಸ್ಲಿ ಅಂತ. ಮತ್ತೆ ದೀಪಗಳು ಕಟ್ಟೋದು ಅವಾಗ್ಲೇ ನಾನೆಲ್ಲ ಡಿಸ್ಪ್ಲೇ ತೋರಿಸಿದೀನಿ. ಸೂರ್ಯ ಟೈಪು, ಮತ್ತೆ ಪೀಕಾಕ್ ಡ್ರಾಪ್ಸ್, ಮತ್ತೆ ಬರೀ ಡ್ರಾಪ್ಸ್, ಮತ್ತೆ ಫ್ಲೋಟಿಂಗ್ ಮಲ್ಟಿಪರ್ಪಸ್ ಫ್ಲೋಟಿಂಗ್ ದೀಪ ಕಟ್ಟೋದು. ದುರ್ಗಾ ಚಿಕ್ಕದು ದೊಡ್ಡದು ಎರಡು ಇರುತ್ತೆ. ಸೊ ಈ ವರ್ಷ ಆಮೇಲೆ ಈ ಸಲ ಹೂವನು ಇರುತ್ತೆ. ಇದು ಬೇರೆ ಫ್ಲವರ್ಸ್ ಅಲ್ಲ, ಈ ಸಲ ಬಟರ್ಫ್ಲೈ ಫ್ಲವರ್ಸ್ ಅಂತ ಹೊಸದಾಗಿ ಇದ್ ಮಾಡಿರೋದು. ಈ ತರ ಫ್ಲವರ್ಸ್ ಇರುತ್ತೆ. ವಾಷೇಬಲ್ ಇರುತ್ತೆ ಇದು. ಸೊ 3 ಸ್ಟಿಕ್ಸ್ ಇರುತ್ತೆ. ನಾವು ಇದನ್ನ ಬೇಕಾದ್ರೆ ಫೋಲ್ಡ್ ಮಾಡ್ಕೊಂಡು ನಮ್ ಸೈಜ್ ತಕ್ಕಟ್ಟಾಗಿ ಇಡ್ ಮಾಡ್ಬೋದು. ಆತರ ಫ್ಲವರ್ಸ್ ಇರುತ್ತೆ, ಇಂಪೋರ್ಟೆಡ್. ಇದು ಎನ್ವಲೋಪ್ಸ್ ಇರುತ್ತೆ. ಸೊ ನಾವು ಕ್ರಿಯೇಟಿವಿಟಿ ಮಾಡ್ತಾ ಇರೋದು, ಇದು ಹುಡುಗನ್ಗೆ ಹುಡುಗ ಶರ್ಟ್, ಮತ್ತೆ ಮನೆಗೆ ಕಳಶ, ಇರುತ್ತೆ ಮ್ಯಾಮ್. ಅದ್ರಲ್ಲಿ ಒಂದೊಂದ್ರಲ್ಲಿ ಪ್ಯಾಕೆಟ್ ಅಲ್ಲಿ 5 ಪೀಸ್ ಇರುತ್ತೆ. ಮತ್ತೆ ಹುಡುಗಿಗೆ ಫ್ರಾಕು, ಆಮೇಲೆ ಡಿಸೈನ್ ಆಗಿ ಈ ತರ ಕೊಡೋಂಗೆ ಈ ತರ 4-5 ಡಿಸೈನ್ಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಮತ್ತೆ ಲಂಗಗಳಿರುತ್ತೆ, ಚಿಕ್ಕ ಐಡಲ್ಸ್ ಗಳಿಗೆಲ್ಲ ದೀಪಕ್ಕೆ ಹಾಕ್ಬೋದು, ಐಡಲ್ಸ್ ಗಳಿಗೆ ಹಾಕ್ಬೋದು. ಇದು ಆನೆ, ಚಿಕ್ಕದಾಗ ಆನೆ ಮತ್ತೆ 5-6 ಪೀಸ್ ಇರುತ್ತೆ. ಸೊ ಇಲ್ಲಿ ಅದನ್ನ ಜೋಡಿಸಿರ್ತೀವಿ ನಾವು, ಡಿಸ್ಪ್ಲೇ ಕೊಟ್ಟಿದೀನಿ ಅದನ್ನ. ಸೊ ಅದ್ರ ಮೇಲೆಲ್ಲ ಲೈಟ್ಸ್ ಗಳ ಆನ್ ಆಗುತ್ತೆ, ಮಾಡ್ಕೋಬಹುದು. ಇದು ರೈನ್ಬೋ ಲೈಟ್ಸ್ ಅಂತಾನೆ ಇರುತ್ತೆ. ರೈನ್ಬೋ ಲೈಟ್ಸ್ ಅಂದ್ರೆ ಫುಲ್ ಎಲ್ಲಾ ಕಲರ್ಸ್ ಬರುತ್ತಾ? ಎಲ್ಲಾ ಕಲರ್ಸ್ ಬರ್ತಾ ಇರುತ್ತೆ.
ರೈನ್ಬೋ ಲೈಟ್ಸ್. ಇದು ಸೆನ್ಸರ್, ವಾಟರ್ ಸೆನ್ಸರ್ ಲೈಟ್ ಅಂತ, ನೀರ್ ಹಾಕದಾಗ ಉರಿಯುತ್ತೆ ಇದು. ಇದು ವಾಟರ್ ಸೆನ್ಸರ್. ಮತ್ತೆ ಇದು ಕ್ಯಾಂಡಲ್ ತರನೇ ಇರುತ್ತೆ. ಸೊ ಮೇಲೆ ಶೇಕ್ ನೋಡಿ ಹೇಗಾಗ್ತಿದೆ ಅಂತ. ವಾವ್. ಸೊ ಕ್ಯಾಂಡಲ್ ತರನೇ ಇರುತ್ತೆ. ಇಲ್ಲಿ ಕಟ್ಟಕ್ಕೆ ತೆಂಗಿನಕಾಯಿ ಕಳ್ಸಕ್ಕೆ ಕಣ್ಣು ಮೂಗು ರೆಡಿ ಇರುತ್ತೆ. ಸೊ 2-3 ತರ ಇರುತ್ತೆ. ಒಂದ್ ಈ ರೀತಿ ಇರುತ್ತೆ, ಒಂದ್ ಈ ರೀತಿ ಇರುತ್ತೆ. ಇದ್ರಲ್ಲಿ ದೊಡ್ಡದು ಸಿಗುತ್ತೆ, ಚಿಕ್ಕದು ಸಿಗುತ್ತೆ. ಮತ್ತೆ ಶುಭ ಲಾಭ, ಮನೆಗೆಲ್ಲ ಬಾಗಿಲುಗಳಿಗೆಲ್ಲ ಹಾಕೊಳ್ಳುವಂತ ಶುಭ ಲಾಭ ಇದು. ಪಾದಗಳು ವಿಷ್ಣು ಪಾದ ಆಗ್ಬೋದು, ಲಕ್ಷ್ಮೀ ಪಾದ, ಅದು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರ ಹೆಸರು. ಮತ್ತೆ ಇದು ಲಕ್ಷ್ಮೀ ಪಾದ, ಇದು ಅಕ್ರಲಿಕ್. ಮತ್ತೆ ಹೊಸಲಿಗಿರೋದು ಈ ಸಲ ಸುಮಾರು ತರ ಇದೆ. ಇದೇನ್ ಮೇಡಮ್, ಹೊಸಲಿಗೆ ಆ ಕಡೆ ಈ ಕಡೆ ದಸರಾ ತಿಲಕ ಅಂತ ಇಡ್ತಾರೆ. ಸೊ ಈ ದಸರಾ ತಿಲಕದಲ್ಲಿ 5-6 ತರ ಇರುತ್ತೆ. ಒಂದು ಇದು ಹೊಸಲು ಅಷ್ಟುದ್ದ ಇರತ್ತಾ? ಹೊಸಲು ಸೈಡ್ಸ್ ಅಲ್ಲಿ ಹೊಸಲು ಮುಂದೆ ಬರುತ್ತೆ, ಸೈಡ್ಸ್ ಬರೋ ಹೊಸಲಿಗೆ ಇಡುವಂತದ್ದು. ನೋಡಿ ಆ ಕಡೆ ಇಡೋದು. ಇದು 5-6 ತರದಲ್ಲಿ ಇದೆ ಈ ಸಲ. ಇದೊಂದು ಹಂಸದಿದು, ಇದು ಪೀಕಾಕು. ಸೊ ಇದು ಇನ್ನೊಂದ್ ತರ ಪೀಕಾಕು. ಅಕ್ರಲಿಕ್ ಬಂದು ಪೀಕಾಕು. ಸೊ ಮತ್ತೆ ರಂಗೋಲಿ, ಮೀನಾ ವರ್ಕ್ ರಂಗೋಲಿ ಅಂತ. ಸೊ ಇದೆಲ್ಲ ಬರೀ 150-160 ಆ ರೀತಿ ನಾವು ಡೈರೆಕ್ಟ್ ಸೇಲ್ ವೆಂಡರ್ಸ್ ಇಂದ ಸೇಲ್ಸ್ ಮಾಡ್ತಾ ಇರೋದು. ಸೊ ನೋಡಿ ಈ ಸಲ ಗಣೇಶ ದಸರಾ ತಿಲ್ಕನೂ ಇರುತ್ತೆ. ಮತ್ತೆ ಆನೆ, ಶುಭಲಾಭ ಆನೆ, ಇದು ಅಷ್ಟೇ ಮೀನಾ ವರ್ಕ್ ಆಗಿರೋ ಆನೆ. ಸೊ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದಿರಲ್ಲ ಡಿಸ್ಪ್ಲೇ ನೋಡಿ. ಒಂದ್ ಇದ್ರಲ್ಲಿ ನಾವೆಲ್ಲ ಮಾಡಿದ್ವಿ. ಫೋಮ್ ಬಾರ್ಡರ್ಸ್, ಇದು ಫೋಮ್ ಬಾರ್ಡರ್, ಇದು ಪಾದಗಳು, ಮತ್ತೆ ಎಲ್ಲಾ ತರ ತಿಲ್ಕಗಳು. ಆ ಕಡೆ ಈ ಕಡೆ ಬಾಗಿಲ್ಗೆ ಹಾಕೋದು, ಬಾಗಿಲ್ಗೆ ಹಾಕೋ ತಿಲ್ಕ, ಇದು ತಿಲ್ಕಗಳು, ಪಾದಗಳು, ಈ ತರ ದಸರಾ ತಿಲ್ಕಗಳು, ಆತರ ಎಲ್ಲ ಇರುತ್ತೆ. ತುಂಬಾ ಹೊಸದಾಗಿ ನ್ಯೂ ಐಟಮ್ಸ್ ಬಂದಿರೋ. ಸೊ ಇದು ಬಂದು ನಾವು ಅವಾಗ್ಲೇ ಪೀಕಾಕ್ಸ್ ತೋರಿಸಿದೆ ನಿಮ್ಗೆ. ಹೌದು. ಸೊ ಆ ರೀತಿ ಪೀಕಾಕ್ಸ್ ಗಳು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡುವಂತ ಪೀಕಾಕ್ಸ್. ದೇವ್ರಿಗೆ ಆ ಕಡೆ ಹಾಕೋದು ಭುಜ, ಇದು ತೋಮ ಅಂತ ಹೇಳ್ತಾರೆ. ಇದು ರಿವರ್ಸಬಲ್ ಮಾಡಿರ್ತೀವಿ ನೋಡಿ. ಈ ಕಡೆ ಈ ತರ ಇರುತ್ತೆ, ಈ ವರ್ಷ ಈ ತರ ಇರುತ್ತೆ. 2 ವರ್ಷ ಇದನ್ನ ನಾವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ಇದು ವೆಲ್ವೆಟ್ ಅಲ್ಲಿ ಇರುತ್ತೆ. ಸೊ ವೆಲ್ವೆಟ್ ಅಲ್ಲೇ ಗೋಲ್ಡ್ ಪ್ರಿಂಟೆಡ್ ಆಗಿರುತ್ತೆ. ಸೊ ಆ ರೀತಿ ಮೆಟೀರಿಯಲ್ ಇರುತ್ತೆ. ಹೊಸದಾಗಿ ಬಂದಿರೋ ಈ ವರ್ಷ ಬಂದಿರೋದು ಇದು. ಇದ್ರಲ್ಲಿ ಚಿಕ್ಕ ಸೈಜ್ ಸಿಗುತ್ತೆ. ಮತ್ತೆ ಅದೇ ರೀತಿ ಶಾವಂತಿಗೆ ಬಾಗಿಲ್ಗೆ ದೊಡ್ಡ ಡೋರ್ ಸೆಟ್, ಇದು ಶಾವಂತಿಗೆ ಡೋರ್ ಸೆಟ್. ಮತ್ತೆ ಅದೇ ರೀತಿ ಸುಕನ್ ರಾಜ. ಸೊ ಇದು 3 ಲೇಯರ್ಸ್ ಬನಾನಾ ಹಾಕಿ ಮಾಡಿರೋದು. ಸೊ ಬನಾನಾ ತರ ಲೋಟಸ್ ಈ ವರ್ಷ ಹೊಸದಾಗಿ. ಇದು ನೋಡಿ ಜುಮ್ಕಾ ಅನ್ಬಿಟ್ಟು. ಸೊ ಒಂದೊಂದು ದಿಂಡಲ್ಲಿ 300 ಪೀಸ್ ಇರುತ್ತೆ ಇದು. ಸೊ ಏನಕ್ಕೆ ಕಾಸ್ಟ್ಲಿ ಅಂತ ಹೇಳ್ತೀವಲ್ಲ, ಒಂದು ದಿಂಡು ನಮ್ಗೆ 250 ಒತ್ತಾಗಿ ಬರೋಂಗೆ. ಎಲ್ಲೂ ಒಂದು ಮಣಿ ಯೂಸ್ ಮಾಡಲ್ಲ, ಆತರ ವಾಶ್ ಮಾಡಿದ್ರೆ ಎಲ್ಲೂ ಕಿತ್ಕೊಂಡ್ ಬರಬಾರದು. ಒಳ್ಳೆ ಕ್ವಾಲಿಟಿ ಬಟ್ಟೆ ಇರುತ್ತೆ. ಯಾಕಂದ್ರೆ ಜಾಸ್ತಿ ಕೊಟ್ಟು ತಗೊಂಡಾಗ ಮತ್ತೆ ಅದು ವಾಷಬಲ್ ಆಗಿರ್ಬೇಕು. ಸೊ ಆ ರೀತಿ ಇರುತ್ತೆ ನೋಡಿ. ಇದು ಜುಮ್ಕಾ ಅಂತ ಹೇಳ್ತೀವಿ. ಆ ರೀತಿ ಇರುತ್ತೆ ಇದು ಜುಟಿಲಿ. ನೋಡಿ ಒಂದೊಂದು ದಿಂಡುನು 150-200 ಬರುತ್ತೆ ಇದು ಪೆಟಲ್ಸ್. ಸೊ ಆ ರೀತಿ ಪೆಟಲ್ಸ್ ಇರುತ್ತೆ. ಬಟ್ ಬಟ್ಟೆ ಅಷ್ಟೊಂದು ಹಿಡ್ಸಿರುತ್ತೆ. 25-30 ಮೀಟರ್ ಬಟ್ಟೆ ಹಿಡ್ಸುತ್ತೆ. ಇದ್ರಲ್ಲಿ 10 ಮೀಟರ್ಗೂ ಮಾಡೋರು ಇದಾರೆ. ಸೊ ನಾವು ಅದನ್ನ ಅಷ್ಟು ಒತ್ತಾಗಿ ಹೊಲ್ದು ಮಾಡೋದು. ಸೊ ಆ ರೀತಿ ಇದ್ರಲ್ಲಿ ಕಲರ್ಸ್ ಎಲ್ಲ ಇರುತ್ತೆ. ಆಮೇಲೆ 3 ಲೇಯರ್ಸ್ ಇರುತ್ತೆ ನೋಡಿ. 3 ಲೇಯರ್ಸ್ ಈ ರೀತಿ ಎಲ್ಲ ಹಾಕಿ, ಬಾಲ್ಸ್ ಎಲ್ಲ ಹಾಕಿ. ಇದ್ರಲ್ಲಿ ಎಲ್ಲ ಸೈಜ್ ಬೈ ಸೈಜ್ ಸಿಗುತ್ತೆ ಮೇಡಮ್. ಹಾಫ್ ಡೋರ್ ಸೆಟ್ ಸಿಗುತ್ತೆ, ಫುಲ್ ಡೋರ್ ಸೆಟ್ ಸಿಗುತ್ತೆ. ಬಿಕಾಸ್ ಒಬ್ಬೊಬ್ರು ಮನೆ ಡೋರ್ಸ್ ಬೇರೆ ಬೇರೆ ಲೆಂತ್ ಇರುತ್ತೆ. ಮೇಲೆ ನೋಡಿ ಎಲ್ಲ ಹಾಫ್ ಡೋರ್ ಸೆಟ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಕೇಳಿದ್ದು. ಅದು ಕೆಲವೆಲ್ಲ ನೋಡಿ ಇದ್ರಲ್ಲಿ 3000 ಪೆಟಲ್ಸ್ ಇಡ್ಸಿದೆ ಇಷ್ಟಕ್ಕೆ ಹಾಫ್ ಡೋರ್ ಸೆಟ್ಗೆ. ಸೊ ಅಷ್ಟು ಒತ್ತಾಗಿದೆ ಐಟಮ್. ಕರೆಕ್ಟ್. ಸೊ ಆ ರೀತಿ ಎಲ್ಲ ಒಂದೊಂದು ಬರೀ 100 ಪೆಟಲ್ ಅಲ್ಲಿ ಹೊಲಿಯೋಕು ಇರುತ್ತೆ ನೋಡಿ. ಇದು 4 ಚಕ್ರ ಹಾಕಿ ಮಾಡಿರ್ತೀವಿ, 4 ಸರ್ಕಲ್ಸ್ ಅಂತ ಹಾಕಿ ಮಾಡಿರ್ತೀವಿ. ಈ 4 ಅಂತಂದ್ರೆ ಒಂದು ಇದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ 40 ದಿಂಡು ಹಿಡಿಯುತ್ತೆ. ಸೊ 40 ದಿಂಡು ಮತ್ತೆ ರೋಸು ಎಲ್ಲ ಹಾಕಿ ಮಾಡಿರ್ತೀವಿ. ಸೊ ಅದೇ ರೀತಿ ಈ ತರ ಅದರಲ್ಲಿ ಕಲರ್ಸ್ ಇರುತ್ತೆ ನೋಡಿ. ಈ ತರ ವೈಟ್ ವಿತ್ ರೆಡ್ ಇರುತ್ತೆ, ವೈಟ್ ವಿತ್ ಪಿಂಕ್ ಇರುತ್ತೆ. ಸೊ ಒಂದೊಂದು ವೈಟ್ ವಿತ್ ಡಾರ್ಕ್ ಪಿಂಕ್ ಇರುತ್ತೆ. ಸೊ ಆ ತರ ಇರುತ್ತೆ. ಮತ್ತೆ ನೋಡಿ ಈ ತರ ಇರುತ್ತೆ ಅಂತ ಹೇಳ್ತೀವಿ. ಇದೆಲ್ಲ ಪೈನಾಪಲ್ ಡೋರ್ ಸೆಟ್ ಅಂತ ಹೇಳ್ತೀವಿ. ಬಾಲ್ ಪೈನಾಪಲ್ ಬಂದಿರೋದು. ಸೊ ಈ ಸಲ ಎಲ್ಲ ಹೊಸದಾಗಿ ಮಾಡಿರೋದು. ಮತ್ತೆ ಬಾಲಾಜಿ ತೋರಣ 4 ಕಲರ್ ಅಲ್ಲಿ ಬಂದಿರುತ್ತೆ. ವೆಂಕಟರಮಣ ಸ್ವಾಮಿ ತೋರಣ ಅಂತಾನು ಹೇಳ್ತಾರೆ. ಸೊ ಇದೆಲ್ಲ ಮಾಮೂಲಿ ಡೈಲಿ ಯೂಸ್ ಮಾಡುವಂತದ್ದು. ಎಷ್ಟೇ ಸಲ ಒಗದ್ರೂ ಏನಾಗೋದಿಲ್ಲ ನೋಡಿ. ಇದು ಸ್ನೇಕ್ಸ್ ವಡಾ ಸೆಟ್ ಅನ್ಬಿಟ್ಟು ಈ ಸಲ ಹೋದ್ ವರ್ಷದ ಡಿಮ್ಯಾಂಡ್ ತುಂಬಾ ಇತ್ತು ನಮ್ಗೆ. ಹೋದ್ ವರ್ಷ 15 ದಿನನೂ ಇರ್ಲಿಲ್ಲ ಇದು. ಸೊ ಈ ವರ್ಷ ಅದಕ್ಕೋಸ್ಕರ
ಸ್ವಲ್ಪ ಡಿಫ್ರೆಂಟ್ ಆಗಿ ಇನ್ನ ಸ್ವಲ್ಪ ಚೆನ್ನಾಗಿ ಬೇರೆ ಬೇರೆ ಕಲರ್ಸ್ ಕೂಡ ಇದೆ. ಕಲರ್ಸ್ ಕೊಟ್ಟಿದೀವಿ, ಯೆಲ್ಲೋ ಮತ್ತೆ ಪಿಂಕ್ ಇದೆ, ಕನಕಾಂಬರ ಕೊಟ್ಟಿದೀವಿ, ಪಿಂಕ್ ಕೊಟ್ಟಿದೀವಿ, ಈ ರೀತಿ ಕಲರ್ಸ್ ಎಲ್ಲ ಕೊಟ್ಟಿದೀವಿ. ಮತ್ತೆ ಬನಾನಾ ಬಿಗ್, ಮೀಡಿಯಂ, ಬೇಬಿ ಅಂತ ಇರುತ್ತೆ, ವಾಷೇಬಲ್ ಇರುತ್ತೆ. ಸೊ ಈ ರೀತಿ ಇಷ್ಟ ಮೇಲೆಲ್ಲ ಆಫ್ ಡೋರ್ ಸೆಟ್ಸ್ ಇರುತ್ತೆ. ಆರ್ಚ್ ಇದು ಫುಲ್ ಫೋಮ್ ಆರ್ಚ್ ಮತ್ತೆ ಫೋಲ್ಡೇಬಲ್. ಇದು ಬಾಕ್ಸ್ ಅಷ್ಟೇ ಚಿಕ್ಕದಾಗೆ ಇರುತ್ತೆ. ಸೊ ಎಲ್ಲ ಫೋಲ್ಡ್ ಮಾಡ್ಬಿಟ್ಟು ಇದು ನೋಡಿ ಎಲ್ಲ ಇದು 1 2 3 4 5 ಪೀಸ್ ಅಲ್ಲಿ ಆರ್ಚ್ ಬಂದಿರುತ್ತೆ. ಸುಮಾರು ಜನ ಎತ್ತಿಡಕ್ ಕಷ್ಟ ಆಗತ್ತೆ ಮಾಡಕ್. ಸೊ ನಾವೇ ಇದಕ್ಕೆ ಡಬಲ್ ಸೈಡ್ ಸ್ಟಿಕ್ಕರ್ ಹಾಕಿರ್ತೀವಿ. ಸೊ ನಾವೇ ಹಾಕ್ಬಿಟ್ಟಿರ್ತೀವಿ. ಸೊ ಈ ರೀತಿ ಸೊ ಈಸಿ ಅಲ್ಲ, ತುಂಬಾ ಈಸಿಯಾಗಿ ಮಾಡ್ತಾ ಇದೀವಿ. ಈ ತರ ಯಾಕಂದ್ರೆ ಮೇಡಮ್ ಇವಾಗ ಡಿಟ್ಯಾಚಬಲ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಹಾಗೆ ಇಡೋದಕ್ಕೆ, ಎತ್ತಿಡಕ್ ಆಗೋದಿಲ್ಲ. ಸೊ ಎಲ್ಲರಿಗೂ ಜಾಗ ಪ್ರಾಬ್ಲಮ್ ಇರೋದ್ರಿಂದ ಕರೆಕ್ಟ್. ಮತ್ತೆ ಎಷ್ಟು ಅಗಲ ಬೇಕೋ ಅಷ್ಟೆಲ್ಲ ಇಟ್ಕೋಬಹುದು. ಚೆನ್ನಾಗಿದೆ, ಸ್ಟ್ರಾಂಗ್ ಆಗೂ ಇರುತ್ತೆ. ಸೊ ಇದಕ್ಕೆ ನಾವು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ಕೋಬಹುದು. ನಮ್ಮ ಇದಾದ್ರೂ ಇಡಬಹುದು, ಒರಿಜಿನಲ್ ಫ್ಲವರ್ಸ್ ಡೆಕೋರೇಷನ್ ಮಾಡಬಹುದು. ಸೊ ನಮ್ಮ ಹತ್ರ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರುತ್ತೆ. ಆತರ ಏನ್ ಬೇಕಾದ್ರೆ ಇದನ್ನ ನೀವು ಎಂಟಿ ಆಗು ಯೂಸ್ ಮಾಡ್ಕೋಬಹುದು. ಏನಾದ್ರೂ ಫ್ಲವರ್ಸ್ ಆಗ್ಬೋದು, ಸಿಂಗಲ್ ಫ್ಲವರ್ಸ್ ಆಗೋದು, ತಾವರೆ ಹೂವು, ಏನ್ ಬೇಕಾದ್ರೂ ಡೆಕೋರೇಟ್ ಮಾಡಬಹುದು. ಸೊ ನಮ್ಮ ಹತ್ರ ಬಂದು ಈ ಸಲ 4 ಪೀಸ್ ಅಲ್ಲಿ ಆರ್ಚ್ ಸಿಗುತ್ತೆ. ನೋಡಿ ಈ ರೀತಿ ಆರ್ಚ್ ಇರುತ್ತೆ. ಇದಕ್ಕೂ LED ಇರುತ್ತೆ. ಸೊ ಈ LED ಇದಕ್ಕೂ ವೆಲ್ಕ್ರೋ ಸಿಸ್ಟಮ್ ಇರುತ್ತೆ. ಸೊ ಇದು ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಜಾಯಿಂಟ್ ಆಗುತ್ತೆ. ಸೊ ಇದು ಜಾಯಿಂಟ್ ಸ್ವಲ್ಪ ಸಪೋರ್ಟ್ ಕೊಟ್ಟಾಗ ಇದು ಕರೆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ. ನೀವು ಇದನ್ನ ಸ್ಕ್ರೀನ್ ಹಾಕಿದಾಗ ಬರೀ ಗುಂಡ್ಪಿನಲ್ಲಿ ಸಮೇತನೇ ಹಾಕ್ಬೋದು. ಸೊ ನಾವು ಆರ್ಚ್ ಕೂರ್ಸೋದು ಯಾವ ರೀತಿ ಅಂತ ತೋರಿಸ್ತಾರೆ ಇದು. ಸೊ ಆರ್ಚ್ಗೆ ಅಲ್ಲಿ ನೀವು ಡಬಲ್ ಟೇಪ್ ಹಾಕಿರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದು ಡಬಲ್ ಟೇಪ್ ಕೂತ್ಕೊಂಡ್ಬಿಡತ್ತೆ. ನೀನ್ ಇಟ್ಕೊಂಡು ಡಬಲ್ ಸೈಡ್ ಸ್ಟಿಕ್ಕರ್ ನಾನು ತೆಗಿಲಿಲ್ಲ, ಬಟ್ ಡಬಲ್ ಸೈಡ್ ಸ್ಟಿಕ್ಕರ್ ತೆಗೆದ್ಬಿಟ್ರೆ ಹಂಗೆ ನಿಂತ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು LED ಸಿಸ್ಟಮ್ ಇರುತ್ತೆ. ಎರಡೂ ಕಡೆ ಬರುತ್ತೆ LED. ನೋಡಿ ಈ ರೀತಿ ಇರುತ್ತೆ ಆ ಕಡೆ. ಸೊ ಈ ತರ ಲೈಟಿಂಗ್ಸ್ ಬರುತ್ತೆ. ಇದು ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ LED ವಿತ್ ಇರುತ್ತೆ. ಸೊ ಈ LED ಗೆ ನಾವು ಗ್ಯಾರಂಟಿ ಕೊಡೋದಿಲ್ಲ. ಯಾಕೆಂದ್ರೆ ನಮಗೂ ಅಂಗಡಿಯಲ್ಲಿ ಅವರು ಚೆನ್ನಾಗಿ ಇರುತ್ತೆ ಅಂತ ಕೊಟ್ಟಿರ್ತಾರೆ, ನಾವು ಅದೇ ನಂಬಿಕೆ ಮೇಲೆ ಹಾಕಿರ್ತೀವಿ. ಒಂದ್ ವೇಳೆ ಈ LED ಹೋದ್ರೂ ನಾವು ಹಂಗೆ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲ ನೀವು ಈಸಿ ಸಿಸ್ಟಮ್ ಅಲ್ಲೇ ಹಾಕಿರ್ತೀವಿ, ಅದನ್ನ ಬೇಕಾದ್ರೆ ಇನ್ನೊಂದ್ಸಲಿ ನೀವು ಹಾಕೋಬಹುದು ಮನೆಯಲ್ಲಿ. ಮಾಮೂಲಿ ಪ್ಲಗ್ ಗಳಲ್ಲೆಲ್ಲ ಹೆಂಗ್ ಹಾಕ್ತಿರೋ ಸೀರಿಯಲ್ ಸಿಸ್ಟಮ್ ಯಾವ ರೀತಿ ಹಾಕ್ತಿರೋ ಅದೇ ರೀತಿ ಹಾಕೋದು. ಸೊ LED ಗ್ಯಾರಂಟಿ ಇರಲ್ಲ, ಬಟ್ ಇದೆಲ್ಲ ಫೋಮ್ ಲೈಟ್ ವೈಟ್ ಇರುತ್ತೆ, ನೀರ್ ಬಿದ್ರೂ ಏನಾಗೋದಿಲ್ಲ. ಸೊ ಈ ತರ ಫೋಮ್ ಡೆಕೋರೇಷನ್ ಬೇಕಾರೋ ಸ್ಟಿಕ್ ಮಾಡ್ಕೋಬಹುದು, ಇಲ್ಲ ರಿಯಲ್ ಫ್ಲವರ್ಸ್ ಇಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಏನ್ ಬೇಕಾರೋ ಆರ್ಚ್ ಗೆ ನಾವು ಸೆಟ್ ಸಿಗುತ್ತೆ. ಇದು ಬಾಕ್ಸ್ ಅಷ್ಟೇ ತುಂಬಾ ಚಿಕ್ಕದಾಗಿರುತ್ತೆ. ಇದು ಬಾಕ್ಸ್ ಯಾವ ರೀತಿ ನೋಡಿ, ಇದ್ರಲ್ಲೇ ನಾವೆಲ್ಲ ಡಿಟ್ಯಾಚಬಲ್ ಮಾಡಿ ಇದು ಈ ತರ ಬಾಕ್ಸ್ ಬರುತ್ತಾ? ಈ ರೀತಿ ಬಾಕ್ಸ್ ಇರುತ್ತೆ. ಇದ್ರಲ್ಲಿ ಅನ್ಬಾಕ್ಸ್ ಆಗಿರುತ್ತೆ. ಇವಾಗ ಅನ್ಬಾಕ್ಸ್ ಮಾಡಿದೀವಿ. ಜಸ್ಟ್ ಇದನ್ನೆಲ್ಲ ಡಿಟ್ಯಾಚ್ ಮಾಡಿ ಫುಲ್ ಬಾಕ್ಸ್ ಮಾಡಿ ಪಾರ್ಸಲ್ ಕಳಿಸ್ತೀವಿ. ಆಮೇಲೆ ಸಣ್ಣದಾಗಿ ಮೈನರ್ ಆಗಿ ನಮ್ಮ ಹತ್ರ ಪಾರ್ಸಲ್ ಕಳ್ಸೋ ಐಟಮ್ಸ್ ಅಲ್ಲಿ ಮೈನರ್ ಆಗಿ ಸಣ್ಣದಾಗಿ ಏನಾದ್ರೂ ಉದ್ರು ಹೋಗಿರತ್ತೆ. ಯಾಕೆ ಎಲ್ಲಾ ಮ್ಯಾನ್ಯುಯಲ್ ಆಗಿ ಮಾಡಿರತ್ತೆ, ಗಮ್ ಹಾಕಿರ್ತೀವಿ. ಸೊ ನೀವು ಗಮ್ಮಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ. ಆಮೇಲೆ ಏನ್ ಮೇಡಮ್ ಇದು ಇಂಥದ್ ಕಳ್ಸಿದೀರಾ ಬಿದ್ದೋಗಿರತ್ತೆ ಅಂದ್ರೆ ಪಾರ್ಸಲ್ ಅಲ್ಲಿ ಬರೋವಾಗ ಪಾರ್ಸಲ್ ಅವ್ರು ಯಾರು ನೀಟಾಗಿ ಹ್ಯಾಂಡಲ್ ಮಾಡೋದಿಲ್ಲ. ಎತ್ತಿ ಬಿಸಾಕ್ತಾ ಇರ್ತಾರೆ. ನೀವು ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರಾ. ಸೊ ಆ ತರ ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಉದ್ರು ಹೋಗುತ್ತೆ. ನಾವ್ ಅದನ್ನ ಗಮ್ಮಿಂಗ್ ಮಾಡ್ಕೋಬಹುದು. ಇಲ್ಲ ತೆಂಗಿನಕಾಯಿ ಹಾಕೋ ಕಿರೀಟಗಳು. ಸೊ ಆರ್ಡಿನರಿ ಆಗಿ ಸಿಗುವಂತ ಮೆಟೀರಿಯಲ್ ಅಲ್ಲ ಇದು. 1 ಗ್ರಾಮು 2-3 ವರ್ಷ ಇಟ್ಟಾಗೂ ನನ್ನ ಒಂದು ಪ್ರಕಾರ ನಾನು 3 ವರ್ಷದಿಂದ ಹಿಂದೆ ತಂದಿರೋದು ಕೂಡ ಇವತ್ತಿಗೂ ಹೊಸದಿದ್ದಂಗೆ ಇರುತ್ತೆ. ತೆಗೆದಿಟ್ರೆ ಕೂಡ ಏನಾಗೋದಿಲ್ಲ. ಫುಲ್ 1 ಗ್ರಾಮ್ ಐಟಮ್. ಹೌದು, ಇದು ಚಿಕ್ಕ ದೇವರಿಗೆ ಹಾಕುವಂತ ನೆಕ್ಲೆಸ್ಗಳು, ಚಿಕ್ಕ ವಿಗ್ರಹಗಳಿಗೆ ಹಾಕುವಂತದ್ದು. 5-6 ವರ್ಷದಿಂದ ನಾನು ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ, ಏನು ಆಗೋದಿಲ್ಲ. ಇದು ಹಂಗೆ ಇರುತ್ತೆ ಕಲರ್. 1 ಗ್ರಾಮ್ ಚೈನ್ಸ್ ನೆಕ್ಲೆಸ್ ಹೆಂಗಿರುತ್ತೋ ಆ ರೀತಿ ಐಟಮ್ ಅಲ್ಲಿ ಇದು. ನಮ್ದು MS ಕ್ರಿಯೇಷನ್. ಸೊ ಇದ್ರದ್ದು ಅಡ್ರೆಸ್ ಮತ್ತೆ ಫೋನ್ ನಂಬರ್ಸ್ ಆಗಿರ್ಬೋದು, ಲೊಕೇಶನ್, ಗೂಗಲ್ ಲೊಕೇಶನ್ ಆಗಿರ್ಬೋದು, ಪ್ರತಿಯೊಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಇದು ಡಿಟ್ಯಾಚಬಲ್ ಸ್ಯಾರಿ ಸ್ಟ್ಯಾಂಡ್. ಸೊ ನಾವು ಪಾರ್ಸಲ್ ಕಳ್ಸೋದಕ್ಕೆಲ್ಲ ಈಸಿ ಇರುತ್ತೆ. ಮತ್ತೆ ಒಳ್ಳೆ ಕ್ವಾಲಿಟಿ ಪೌಡರ್ ಕೋಟೆಡ್ ಆಗಿರುತ್ತೆ, ಪೇಂಟ್ ಆಗಿರಲ್ಲ. ಪೇಂಟ್ ಆಗಿರೋದ್ರಿಂದ ಸೀರೆ ಆರಾಮ್ಫುಲ್ ಆಗಿರುತ್ತೆ. ಸೊ ಇದು ಸೀರೆಗೆ ಯಾವುದೇ ರೀತಿ ಡ್ಯಾಮೇಜ್ ಬರಲ್ಲ. ಈ ರೀತಿ 3 ಪೈಪ್ ನ ಹಾಕ್ಬಿಟ್ಟು ಅದ್ರ ಮೇಲೆ ಮೇಲಿನ ಪಾರ್ಟ್ ಹಾಕೋದು. ಸೊ ಮೇಲಿನ ಪಾರ್ಟ್ ಕೂಡ ಒಂದು ಪ್ರೊಫೆಷನಲ್ ಆಗಿ ಹೆಂಗೆ ಯಾವ ಸೈಜ್ ಆಗಿ ಬಂದ್ರೆ ಇರುತ್ತೋ ಆ ರೀತಿನೇ ಮಾಡಿರ್ತೀವಿ. ಅದೇ ರೀತಿ ಸ್ಕ್ರೂ ಸಿಸ್ಟಮ್ ಇರುತ್ತೆ. ಸ್ಕ್ರೂ ಸಿಸ್ಟಮ್ ಅಲ್ಲಿ
ಸ್ಯಾರಿ ಸ್ಟ್ಯಾಂಡ್ ಅದನ್ನ ಟೈಟ್ ಮಾಡ್ಕೊಂಡಾಗ ಮತ್ತೆ ಇದು ಯಾವ್ದೇ ಸೇಫರ್ ಸೈಡ್ ಬೀಳ್ದಿರ ಇರ್ಲಿ ಅಂದ್ಬಿಟ್ಟು ಒಂದ್ ಸ್ಪ್ರಿಂಗ್ ಕೊಟ್ಟಿರ್ತೀವಿ. ಕೆಳಗಡೆ ಒಂದ್ ಸ್ಪ್ರಿಂಗ್, ಮೇಲ್ಗಡೆ ಒಂದ್ ರೀತಿ ಸ್ಟಿಫ್ ಆಗಿ ಕೂತಿರುತ್ತೆ. ಸೊ ಇದರಿಂದ ಸಪ್ರೇಟ್ ಆಗೋ ಭಯ ಇರಲ್ಲ, ಕೆಳಗಡೆದು ಭಯ ಇರಲ್ಲ. ಸೀರೆ ಎಷ್ಟೇ ನಾವು ಬಿಂದಿಗೆಗಳೆಲ್ಲ ಏನಿದ್ರು ಭಯ ಪಡೋ ಅಗತ್ಯ ಇರೋದಿಲ್ಲ. ಇದ್ರೊಳಗಡೆ ಇದ್ರೆ ಮಾತ್ರ ಬಿಂದಿಗೆ ಆಗತ್ತೆ. ತುಂಬಾ ಬಿಂದಿಗೆ ದೊಡ್ಡದಿದ್ರೆ ಇದು ಇದಕ್ಕೆ ಸೂಟ್ ಆಗೋದಿಲ್ಲ. ಸೊ ಈ ಸ್ಟ್ಯಾಂಡ್ ಬೇಕಂದ್ರೆ ಚಿಕ್ಕ ತಳನೇ ಇರ್ಬೇಕು. ಸೊ ಅದೇ ರೀತಿ ನಾವು ನೆಕ್ ಕೊಟ್ಟಾಗ, ಬಿಂದಿಗೆ ಕೊಟ್ಟಾಗ ಈ ರೀತಿ ಬಿಂದಿಗೆಗೆ ಹಾಕೋ ರೀತಿ. ಸೊ ನಮ್ಮ ಹತ್ರ ಇರೋ ಒಂದು ಬಿಂದಿಗೆನೆ ನಾವು ಇಟ್ಟು ತೋರಿಸಿದಕ್ಕೂ ಸ್ಕ್ರೂ ಸಿಸ್ಟಮ್ ಇರುತ್ತೆ. ಈ ತಳ ತುಂಬಾ ದೊಡ್ಡದಿದ್ರೆ ಆಗೋದಿಲ್ಲ. ಸೊ ಇದಕ್ಕಿನ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಆಗತ್ತೆ. ತುಂಬಾ ದೊಡ್ಡದಿತ್ತು ಅಂದ್ರೆ ಇದು ನಮ್ಗೆ ಸೊಂಟನ ಕಂಪ್ರೆಸ್ ಮಾಡುತ್ತೆ. ಸೊಂಟ ಚಿಕ್ಕದಾಗಿರೋ ತರ ಕಂಪ್ರೆಸ್ ಮಾಡೋದ್ರಿಂದ ಇದು ಇಷ್ಟೇ ಇರ್ಬೇಕು. ಸೊ ಈ ರೀತಿ ಇಟ್ಕೊಂಡು ಇದು ಸ್ವಲ್ಪ ಚಿಕ್ಕದಾದಾಗ ಈ ತೂತು ಸ್ವಲ್ಪ ಹೈಟ್ ಇದ್ರೆ ಇನ್ನು ಸ್ವಲ್ಪ ಎರಡನೇ ತೂತು ಈ ರೀತಿ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ 5 ತೂತು ಇರುತ್ತೆ. ಸೊ ಅದೇ ರೀತಿ ಸ್ಕ್ರೂ ಸಿಸ್ಟಮ್ ಅಲ್ಲಿ ಬಿಂದಿಗೆ ಹೈಟ್ ಪ್ರಕಾರ ನಾವು ಫಿಕ್ಸ್ ಮಾಡ್ಕೋಬಹುದು. ನಮ್ ಇನ್ನ ಹೈಟ್ ಬೇಕಂದಾಗ ಇದನ್ನ ಈ ಸ್ಟೂಲ್ ಅಲ್ಲಿ ಇಟ್ಟಾಗ ಇನ್ನ ಹೈಟ್ ಕಾಣಿಸುತ್ತೆ. ಸೊ ಬೇಡ ಅಂದ್ರೆ ಸಿಟ್ಟಿಂಗ್ ಸಿಸ್ಟಮ್ ಅಲ್ಲಿ ಈ ರೀತಿ ಇರುತ್ತೆ. ಈ ಸಲ ಸ್ಯಾರಿ ಸ್ಟ್ಯಾಂಡ್ ಇದು ಡಿಟ್ಯಾಚಬಲ್ ಆರ್ಚ್ ಮೆಟೀರಿಯಲ್. ಇದು ಫ್ಲವರ್ ಆಗಿರೋದು, ನಾವೇ ಫ್ಲವರ್ಸ್ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿರ್ತೀವಿ. ಸೊ ಇದು ವಾಷಬಲ್ ಇರುತ್ತೆ. ನೀವ್ ಎಷ್ಟು ಸಲ ವಾಶ್ ಮಾಡಿದ್ರು ನೀರ್ ಬಿದ್ರು ಏನ್ ಪ್ರಾಬ್ಲಮ್ ಇರಲ್ಲ. ಸೊ ಹಿಂದೆ ನಾವು ಫ್ಲೆಕ್ಸಿಬಲ್ ಥರ್ಮೋಫೋಮ್ ಕೊಟ್ಟಿರ್ತೀವಿ. ಸೊ ಇದು ತಗಲಾಕಕ್ಕೂ ಇರುತ್ತೆ. ಸೊ ಥರ್ಮೋಫೋಮ್ ಇರೋದ್ರಿಂದ ಹೆಂಗ್ ಬೇಕಾದ್ರೆ ಹಂಗೆ ಫಿಕ್ಸ್ ಮಾಡ್ಬೋದು. ಸೊ ಈ ರೀತಿ ಮಾಡ್ಬೋದು. ನಾವು ಬೇಡ ಸ್ಕ್ರೀನ್ ಹಾಕಿದಾಗ ಸ್ಟ್ರೈಟ್ ಆಗು ಇಟ್ಕೋಬಹುದು. ಇದು ಸ್ಕ್ರೀನ್ ಗೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಇದನ್ನ ಮಾಡಿದಾಗ ಆರ್ಚು ಆಗತ್ತೆ. ನಾವ್ ಹಿಂದೆ ಕಂಬಿ ಎಲ್ಲ ಕೊಟ್ಟಿರ್ತೀವಿ ಇದನ್ನ. ಸೊ ಈ ತರ ಕಂಬಿಯಿಂದ ನಾವ್ ಈ ತರ ಫಿಕ್ಸ್ ಮಾಡೋದು. ಒಂದ್ ಆರ್ಚ್ಗೆನೆ ಈ ತರ ಮಾಡ್ಬಿಡೋದು. ಸೊ ಈ ರೀತಿ ಆರ್ಚ್ ತರ ಬರುತ್ತೆ ನೋಡಿ. ಈ ರೀತಿ ಆರ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಮಧ್ಯದಲ್ಲಿ 25 ಇಂಚ್ ಜಾಗ ಬಿಟ್ಟು ಹೈಟ್ 4 ಅಡಿ ಹೈಟ್ಗೂ ಸಿಗುತ್ತೆ. ಸೊ ಈ ರೀತಿನೂ ಮಾಡ್ಕೋಬಹುದು. ಅಲ್ಲಿ ಸ್ಕ್ರೀನ್ ಹಾಕಿದೀವಿ ನಾವು, ಆ ತರ ಸ್ಕ್ರೀನ್ಗೂ ಹಾಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷ ಮಾಡಿರೋ ಹೊಸ ಹೊಸ ಐಟಮ್ ನಾನು ಸ್ವಲ್ಪ ಬ್ರೀಫ್ ಆಗು ಕೊಟ್ಟಿರ್ತೀನಿ. ಸ್ವಲ್ಪ ಫಾಸ್ಟ್ ಅಲ್ಲೂ ಹೋಗಿರ್ತೀನಿ ಆ ಸಮಯದ ಅಭಾವ ಇರೋದ್ರಿಂದ. ಆಮೇಲೆ ಇಷ್ಟೆಲ್ಲ ಐಟಮ್ಸ್ 60 ದಿನನೂ ಸಿಗುತ್ತೆ ಅನ್ನೋದೊಂದು ಗೊತ್ತಿರೋದಿಲ್ಲ. ಆದ್ರಿಂದ ಬೇಗನೂ ಆಗೋಗ್ಬೋದು. ಸೊ ಲಾಸ್ಟ್ ಅಲ್ಲಿ ಬಂದವ್ರಿಗೆ ಸಿಕ್ಕದೂ ಇರ್ಬೋದು. ಆದಷ್ಟು ಬೇಗ ಬಂದು ತಗೊಂಡು ನೀವು ಹೋಗ್ಬೋದು. ಆಮೇಲೆ ಪಾರ್ಸಲ್ ಕಳ್ಸೋಕೆ ರೆಡಿ ಇರ್ತೀವಿ. ಒಂದು ಪಾರ್ಸಲ್ ವಾಟ್ಸಪ್ಗೆ 10 ಪಾರ್ಸಲ್ ನ 10 ವಾಟ್ಸಪ್ ನ ಕೇಳ್ತಾರೆ. ಒಂದು ಕಣ್ಣು ಸರಿ ಇದೆಯಾ, ಒಂದ್ಸಲಿ ಸೈಜ್ ಎಷ್ಟು, ಒಂದ್ಸಲಿ. ಆದ್ರಿಂದ ದಯವಿಟ್ಟು ಇಲ್ಲೇ ನೋಡ್ಕೊಂಡು ಫೋನ್ ಅಲ್ಲಿ ಒಂದ್ಸಲಿ ಕೇಳ್ಕೊಂಡು ಬೇಕಾದ್ರೆ ನೀವು ವಾಟ್ಸಪ್ ತಗೊಳ್ಳಿ. ಯಾಕಂದ್ರೆ ಹತ್ರ ಇರೋರು ಬೆಟರ್ ಇಲ್ಲಿಗೆ ಬಂದು ನೋಡಿ ತಗೊಂಡ್ರೆ ಒಳ್ಳೇದು. ಹೋದ್ರೆ ಯಾರುನು ದಯವಿಟ್ಟು ಇಲ್ಲೇ ವಿಸಿಟ್ ಕೊಡಕ್ಕೆ ನೋಡಿ. ಯಾಕಂದ್ರೆ ಒಂದಲ್ಲ 10 ಐಟಮ್ಸ್ ಇರುತ್ತೆ. ಆಮೇಲೆ 10 ಫೋಟೋ ಹಾಕೋಕ್ಕೂ ನಮ್ಗೆ ಆಗೋದಿಲ್ಲ. ಸೊ ಇನ್ನೊಂದು ಇವಾಗ ಆಗೋಗಿದ್ದಾಗ ನಾವ್ ಯಾವ್ದಷ್ಟು ನಾವೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಾವು ಆದಷ್ಟು ಬೇಗ ಮ್ಯಾನುಫ್ಯಾಕ್ಚರ್ ಏನು ಒಂದು ಸಬ್ಸ್ಟಿಟ್ಯೂಟ್ ಆಗಿ ಐಟಮ್ ಏನಿರುತ್ತೋ ಅದನ್ನ ಹಾಕಿ ಮಾಡಿರ್ತೀವಿ. ಸೊ ಅದ್ರ ಫೋಟೋ ಅವಾಗ ಚೇಂಜ್ ಆಗುತ್ತೆ. ಸೊ ನೀವು ಮೊದ್ಲು ಹಾಕಿರೋ ಫೋಟೋ ತರ ಇರುತ್ತೆ ಅಂತ ಇದ್ ಮಾಡ್ತೀರಾ, ಆ ತರ ಇರೋದಿಲ್ಲ. ಸೊ ಕೆಲವು ಐಟಮ್ಸ್ ಸಿಗುತ್ತೆ, ಕೆಲವು ಐಟಮ್ಸ್ ಸಿಗೋದಿಲ್ಲ. ಹೊರಗಡೆ ಇದ್ದವ್ರು ಮಾತ್ರ ವಾಟ್ಸ್ಆಪ್ ಮಾಡಿ. ಆದಷ್ಟು ಬ್ಯಾಂಗ್ಳೂರಲ್ಲಿರೋರು ಇಲ್ಲಿಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ದೂರ ತೀರಾ ಆಗೋದಿಲ್ಲ ಅನ್ನೋರ್ಗೆ ಬ್ಯಾಂಗ್ಳೂರಲ್ಲಿ ಇರೋರೆ ನೀವು ಪೋರ್ಟರ್ ನ ಬುಕ್ ಮಾಡ್ಕೊಂಡ್ರೆ ಕಳಿಸ್ತೀವಿ ನಾವು. ಇಮಿಡಿಯೇಟ್ ಆಗಿ ಪೋರ್ಟರ್ ಮಾಡ್ಕೊಂಡ್ರೆ ಕಳಿಸ್ಕೊಡ್ತೀವಿ. ಪೋರ್ಟರ್ ಅವ್ರಿಗೂ ನೀವು ನಮ್ದು ಇಂತ ಹೆಸರು ಅಂತ, ಯಾಕಂದ್ರೆ ಎಷ್ಟೊಂದು ಪೋರ್ಟರ್ ಬರ್ತಾ ಇರುತ್ತೆ. ಸೊ ಆ ಪೋರ್ಟರ್ ಅವ್ರ ಹತ್ರ ನಮ್ ಪ್ರತಿಯೊಬ್ಬರಿಗೂ ನಿಮ್ಮೇನಂತ ನೀವೇ ಅವ್ರಿಗನ ನಮ್ ಹೆಸರು ಏನಂತ ತಿಳಿಸಿದ್ರೆ ನಾವು ಆ ಹೆಸರಿರೋರ್ ಐಟಮ್ ಏನನ್ಬಿಟ್ಟು ಆ ರೀತಿ ಕೊಡ್ತೀವಿ. ಸ್ವಲ್ಪ ಲೋಕಲ್ ಐಟಮ್ ಎಲ್ಲ ನಾವು ಪ್ರೊಫೆಷನಲ್ ಗೆ ಹಾಕ್ತಿವಿ. ಯಾಕಂದ್ರೆ ಪ್ರೊಫೆಷನಲ್ ಕಾಸ್ಟ್ಲಿನೇ ಇರುತ್ತೆ. ಬಟ್ ನಮಗೆ ಒಂದು ಅನುಕೂಲ ಬಂದ್ಬಿಟ್ಟು ಪ್ರೊಫೆಷನಲ್ ಅಲ್ಲಿ ಇರುತ್ತೆ. ಸೊ ನಿಮ್ಗೆ ಆ ಖರ್ಚುನು ನೀವೇ ಭರಿಸಬೇಕಾಗತ್ತೆ. ಕ್ವೇರೀಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನೀವು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ. ಸೊ ಎನ್ಕ್ವೈರಿ ಮಾಡಿ. ಆದಷ್ಟು ನಾವು ಸ್ಟಾಕ್ ನ ಮೇಂಟೈನ್ ಮಾಡಕ್ ನೋಡ್ತೀವಿ. ಇಲ್ದಾಗ ಆದಷ್ಟು ಬೇಗ ಬಂದು ಇದ್ ಮಾಡ್ಕೊಳಕ್ ನೋಡಿ. ಎಲ್ಲಾರು ಇಷ್ಟವರೆಗೂ ಎಲ್ಲ ಪೇಷನ್ಸ್ ಇಂದ ನನ್ನ ವಿಡಿಯೋ ನೋಡಿದೀರಾ. ಸೊ ನಿಮ್ಗೆ ಏನ್ ಅನ್ಸುತ್ತೋ ಹೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಒನ್ಸೆಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವರೆಲ್ಲ ಶ್ರಮದ ಪ್ರತಿಫಲನೇ ಈ ಒಂದು ಎಕ್ಸಿಬಿಷನ್ ನಡೆಯೋಕೆ ಕಾರಣ. ಸೊ ಇವ್ರಿಗೆಲ್ಲರಿಗೂ ನಾನು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಫಸ್ಟ್ ನನ್ನ ಎಲ್ಲಾ ಸ್ಟಾಫ್ ಇವತ್ತು ನನ್ಗೆ ತುಂಬಾ ಅನುಕೂಲವಾಗಿ ಪ್ರತಿಯೊಂದು ನನ್ನ ಕಷ್ಟ ಸುಖದಲ್ಲೂ ಹೆಜ್ಜೆ ಹಾಕಿ ನನಗೆ ಈ ಒಂದು ಇಷ್ಟು ಮಟ್ಟಕ್ಕೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲಾರು ಒಂದೇ ಸಮಾಗ್ ಮಾಡಿದ್ದಾರೆ. ಎಲ್ಲರೂ ಕೋಪರೇಟ್ ಮಾಡಿದ್ದಾರೆ. ಎಲ್ಲರಿಗೂ ಒನ್ಸ್ ಅಗೇನ್ ಬಿಗ್ ಥ್ಯಾಂಕ್ಸ್ ಆಫ್ ಆಲ್ ಆಫ್ ಯು. ಆಮೇಲೆ ಇವರು ಮಾಡಿರೋ ಇಷ್ಟು ಶ್ರಮನೇ ನಾವು ಒಂದು ಹೆಣ್ಮಕ್ಳು ಸೇರಿ ಇಷ್ಟೆಲ್ಲ ಮಾಡ್ತಾ ಇರುವಾಗ ದಯವಿಟ್ಟು ಬರ್ತಾರೆ. 10 ರೂಪಾಯಿ ಐಟಮ್ ನ 100 ರೂಪಾಯಿ ಐಟಮ್ ನ 10 ರೂಪಾಯಿ ಕೇಳ್ತಾರೆ.
ಸೊ ಅದು ನಾವು ಕೊಡ್ದಿದ್ದಾಗ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಎಲ್ಲರಿಗೂ ವಿತ್ ದ ಸ್ಟಾಫ್ ಇಂದ ಪರವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.